ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮಾಡಿದ್ದು ಮಾಡಬಾರದ ಕೆಲಸ. ಅಂಧರಾಗಿ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದ ಈತ. ಆದ್ರೆ ಅಲ್ಲಿಂದಲೂ ಕೂಡ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿ ಮತ್ತೆ ಪೊಲೀಸರಿಗೆ ತಗಲಾಕೊಂಡಿರುವ ಘಟನೆ. ಸಿನಿಮೀಯ ರೀತಿಯಲ್ಲಿ ಜೈಲಿನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ ವ್ಯಕ್ತಿ ಹಾಗೆ ತಪ್ಪಿಸಿಕೊಂಡವನು ರಾತ್ರಿ ಇಡೀ ಬಾವಿಯಲ್ಲೇ ಅಡಗಿ ಕುಳಿತಿದ್ದ. ಈತನನ್ನ ಪತ್ತೆ ಹಚ್ಚಿ ಮತ್ತೆ ಜೈಲಿಗೆ ಎಳೆದೊಯ್ದಿದ್ದಾರೆ ಪೊಲೀಸರು. ಕೇರಳದ ಕಣ್ಣೂರಿನ ಜೈಲಿನಿಂದ ಪರಾರಿಯಾಗಿದ್ದ ರೇಪ್ ಆರೋಪಿ ಚಾಮಿ ಸಿನಿಮೀಯ ರೀತಿಯಲ್ಲಿ ಈ ಆರೋಪಿಯಲ್ಲ, ಈತನ ವಿರುದ್ಧ ಇದ್ದ ಆರೋಪ ಸಾಬೀತಾಗಿ ಅಪರಾಧಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾತ. ಈತ ರಾತ್ರೋರಾತ್ರಿ ಜೈಲಿನಿಂದ ಎಸ್ಕೇಪ್ ಆಗಿದ್ದ. 2011ರಲ್ಲಿ ರೈಲಿನಲ್ಲಿ ಅತ್ಯಾಚಾರ ಎಸಗಿ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಈತ. ಜೈಲಿನಿಂದ ತಪ್ಪಿಸಿಕೊಂಡು ಬಾವಿಯಲ್ಲಿ ಬಚ್ಚಿಟ್ಕೊಂಡಿದ್ದ ಈತನನ್ನ ಕೇರಳದ ಕಣ್ಣೂರಿನ ಪೊಲೀಸರು ಹುಡುಕಿ ಮತ್ತೆ ಜೈಲಿಗಟ್ಟಿದ್ದಾರೆ. ಗಮನಿಸ್ತಾ ಇರೋದು ಬಾವಿಯಲ್ಲಿ ಅಡಗಿ ಕುಳಿತಿದ್ದ ರೇಪ್ ಅಪರಾಧಿ ಜೈಲಿನಿಂದ ಪರಾರಿಯಾಗಿದ್ದ ಆತ ಬಾವಿಯಲ್ಲಿ ಅಡಗಿ ಕುಳಿತಿದ್ದ ಆತನನ್ನ ಸೆರೆ ಹಿಡಿದ ಸಂದರ್ಭದ ದೃಶ್ಯ. ಪಾಳು ಬಿದ್ದಿದ್ದ ಬಾವಿ ಅಂತೆ ಅದು. ಅಲ್ಲಿ ತನ್ನಂತಾನು ಅಡಗಿಸಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಪೊಲೀಸರು ಆತನನ್ನ ಹುಡುಕಿ ಹೊರಗೆಳೆದಿದ್ದಾರೆ. ಜೈಲಿಂದ ಎಸ್ಕೇಪ್ ಆಗಿ ಆತ ನಡ್ಕೊಂಡು ಬರ್ತಿದ್ದ ಸಂದರ್ಭದ ಸಿಸಿಟಿವಿ ದೃಶ್ಯ ಕೂಡ ಒಂದು ಪತ್ತೆಯಾಗಿದೆ. ಜೈಲಿನಲ್ಲಿದ್ದ ಈತ 2011ರಲ್ಲಿ ರೈಲಿನ ಒಳಗೆ ಅತ್ಯಾಚಾರ ಎಸಗಿದ್ದ ಅನ್ನೋ ಆರೋಪದ ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಈತ. ಹೀಗಿದ್ದವನು ಕೇರಳದ ಕಣ್ಣೂರಿನ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ. ಎಸ್ಕೇಪ್ ಆಗಿ ಪಾಳು ಬಿದ್ದ ಬಾವಿಯೊಂದರಲ್ಲಿ ಅಡಗಿ ಕುಳಿತಿದ್ದ. ನಂತರದಲ್ಲಿ ಆತನನ್ನ ಹುಡುಕಿ ಪೊಲೀಸರು ವಾಪಸ್ ಜೈಲಿಗಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ನಡೆದಿದೆ ಘಟನೆ. ಹೇಳಿ ಕೇಳಿ ರೇಪ್ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿರುವವನು ಜೈಲಿನಿಂದ ಈತ ಎಸ್ಕೇಪ್ ಆಗಿದ್ ಹೇಗೆ ಅಂತ, ಫಸ್ಟ್ ಆಫ್ ಆಲ್ ಎಸ್ಕೇಪ್ ಆದವನು ತಗಲ ಹಾಕೊಂಡಿದ್ ಹೇಗೆ? ಸ್ಮಿತಾ, ಈತ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಒಬ್ಬ ಕೈದಿ. ಈ ಕೈದಿ 2011ರಲ್ಲಿ ಒಂದು ರೈಲಲ್ಲೇ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಕೇರಳದ ಕಣ್ಣೂರಿನಲ್ಲಿರುವಂತಹ ಸೆಂಟ್ರಲ್ ಜೈಲಲ್ಲಿ ಈತ ಕೈದಿಯಾಗಿ ಇರ್ತಾನೆ. ಆದ್ರೆ ಇವತ್ತಿನ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಈ ಒಂದು ಜೈಲಿನ ಕಾಂಪೌಂಡ್ಗೆ ತನ್ನ ಬೆಡ್ಶೀಟ್ ಮತ್ತೆ ತನ್ನ ಟವಲ್ ಅನ್ನ ಕಟ್ಟುವ ಮೂಲಕ ಅಲ್ಲಿಂದ ಎಗರಿ ಎಸ್ಕೇಪ್ ಆಗಿರ್ತಾನೆ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ. ಆದ್ರೆ ಈಗ ಮತ್ತೆ ಬೆಳಗಿನ ಜಾವ 10 ಗಂಟೆಗೆ ಈತ ವಾಪಸ್ ಪೊಲೀಸರ ಕೈಗೆ ಸಿಕ್ಕಾಕೊಂಡಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಸೆಂಟ್ರಲ್ ಜೈಲಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಬಾವಿಯಲ್ಲಿ ಈತ ಅಡಗಿ ಕೂತಿರ್ತಾನೆ. ಪೊಲೀಸರು ಸಿಸಿಟಿವಿ ಆಧರಿಸಿ ಜೊತೆಗೆ ಡಾಗ್ ಸ್ಕ್ವಾಡ್ ಗಳನ್ನ ಬಳಸಿಕೊಂಡು ಈತನನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾರೆ. ಆಗ ಈತ ಒಂದು ಬಾವಿಯಲ್ಲಿ ಅಡಗಿರೋದು ಕೂಡ ಮಾಹಿತಿ ಸಿಗುತ್ತೆ. ಪೊಲೀಸರು ಯಾವಾಗ ಆ ಒಂದು ಭಾಗಕ್ಕೆ ಬರ್ತಾರೋ ಆಗ ಆ ಬಾವಿಯಲ್ಲಿರುವಂತಹ ಹಗ್ಗವನ್ನು ಹಿಡಿದು ನೀರಲ್ಲಿ, ಅಂದ್ರೆ ಅತ್ಯಂತ ಆಳದಲ್ಲಿರುವಂತಹ ನೀರಲ್ಲಿ ಹೋಗಿ ಅಡವಿ ಕೂತಿರ್ತಾನೆ. ಆಗ ಪೊಲೀಸರು ಈತನನ್ನ ಈಗ ವಶಕ್ಕೆ ಪಡೆದು ಮತ್ತೆ ವಾಪಸ್ಸು ಸೆಂಟ್ರಲ್ ಜೈಲಿಗೆ ಕಳಿಸುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಈ ಒಂದು ಕಣ್ಣೂರ
ಸೆಂಟ್ರಲ್ ಜೈಲಲ್ಲಿ ಕೈದಿಗಳು ಆಗಾಗ ತಪ್ಪಿಸಿಕೊಂಡು ಸಿಕ್ಕಾಕೊಳ್ಳುವಂತಹ ಘಟನೆಗಳು ಆಗಾಗ ನಡೀತಾ ಇರುತ್ತೆ. ಅದರಲ್ಲೂ ಈ ಪ್ರಕರಣ ಕೂಡ ಒಂದು. ಈ ಕೈದಿ 2011ರಲ್ಲಿ ಮಾಡಿರುವಂತಹ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಈತ ಸಾಕಷ್ಟು ಬಾರಿ ಬೇಲಿಗೆ ಒಂದು ಅಪೀಲ್ ಮಾಡಿದ್ರು ಕೂಡ ಬೇಲ್ ರಿಜೆಕ್ಟ್ ಆಗಿರುವಂತಹ ಕಾರಣಕ್ಕಾಗಿ ಈತ ಅದೇ ತನ್ನ ಒಂದು ಜೈಲಲ್ಲಿ ಇರುವಂತಹ ಒಂದು ಬೆಡ್ಶೀಟ್ ಗಳನ್ನ ಟವಲ್ ಗಳನ್ನ ಈ ಕಾಂಪೌಂಡ್ ಜೈಲಿನ ಕಾಂಪೌಂಡ್ ಗೆ ಕಟ್ಟಿ ಅಲ್ಲಿಂದ ಎಸ್ಕೇಪ್ ಆಗಿ ಈ ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಗುವಂತಹ ಒಂದು ಭಕ್ತಾದಿಗಳ ಮಾದರಿಯಲ್ಲಿ ತಲೆ ಮೇಲೆ ಒಂದು ಮೂಟೆಯನ್ನ ಇಟ್ಕೊಂಡು ಆ ಒಂದು ಭಾಗದಲ್ಲಿ ನಡ್ಕೊಂಡು ಹೋಗಿರ್ತಾರೆ. ಆಗ ಜೈಲು ಸಿಬ್ಬಂದಿಗಳು ಮತ್ತೆ ಸ್ಥಳೀಯ ಪೊಲೀಸರು ಈತನನ್ನ ಟ್ರೇಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಬಾವಿಯಲ್ಲಿ ಅಡಗಿದಂತಹ ಈ ಖೈದಿಯನ್ನ ವಾಪಸ್ ಈಗ ಜೈಲಿಗೆ ಅಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ. ಸ್ಮಿತಾ, ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮಾಡಿದ್ದು ಮಾಡಬಾರದ ಕೆಲಸ. ಅಂಧರಾಗಿ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದ ಈತ. ಆದ್ರೆ ಅಲ್ಲಿಂದಲೂ ಕೂಡ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿ ಮತ್ತೆ ಪೊಲೀಸರಿಗೆ ತಗಲಾಕೊಂಡಿರುವ ಘಟನೆ ಇದು. ಸಿನಿಮೀಯ ರೀತಿಯಲ್ಲಿ ಜೈಲಿನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ ವ್ಯಕ್ತಿ ಹಾಗೆ ತಪ್ಪಿಸಿಕೊಂಡವನು ರಾತ್ರಿ ಇಡೀ ಬಾವಿಯಲ್ಲೇ ಅಡಗಿ ಕುಳಿತಿದ್ದ. ಈತನನ್ನ ಪತ್ತೆ ಹಚ್ಚಿ ಮತ್ತೆ ಜೈಲಿಗೆ ಎಳೆದೊಯ್ದಿದ್ದಾರೆ ಪೊಲೀಸರು. ಕೇರಳದ ಕಣ್ಣೂರಿನ ಜೈಲಿನಿಂದ ಪರಾರಿಯಾಗಿದ್ದ ರೇಪ್ ಆರೋಪಿ ಚಾಮಿ ಸಿನಿಮೀಯ ರೀತಿಯಲ್ಲಿ ಈ ಆರೋಪಿಯಲ್ಲ, ಈತನ ವಿರುದ್ಧ ಇದ್ದ ಆರೋಪ ಸಾಬೀತಾಗಿ ಅಪರಾಧಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾತ. ಈತ ರಾತ್ರೋರಾತ್ರಿ ಜೈಲಿನಿಂದ ಎಸ್ಕೇಪ್ ಆಗಿದ್ದ. 2011ರಲ್ಲಿ ಜೈಲಿನಲ್ಲಿ ಅತ್ಯಾಚಾರ ಎಸಗಿ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಈತ. ಜೈಲಿನಿಂದ ತಪ್ಪಿಸಿಕೊಂಡು ಬಾವಿಯಲ್ಲಿ ಬಚ್ಚಿಟ್ಕೊಂಡಿದ್ದ ಈತನನ್ನ ಕೇರಳದ ಕಣ್ಣೂರಿನ ಪೊಲೀಸರು ಹುಡುಕಿ ಮತ್ತೆ ಜೈಲಿಗಟ್ಟಿದ್ದಾರೆ. ಬಾವಿಯಲ್ಲಿ ಅಡಗಿ ಕುಳಿತಿದ್ದ ರೇಪ್ ಅಪರಾಧಿ ಜೈಲಿನಿಂದ ಪರಾರಿಯಾಗಿದ್ದ ಆತ ಬಾವಿಯಲ್ಲಿ ಅಡಗಿ ಕುಳಿತಿದ್ದ ಆತನನ್ನ ಸೆರೆ ಹಿಡಿದ ಸಂದರ್ಭದ ದೃಶ್ಯ. ಪಾಳ್ಬೇದಿದ್ದ ಬಾವಿ ಅಂತೆ ಅದು. ಅಲ್ಲಿ ತನ್ನಂತಾನು ಅಡಗಿಸಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಪೊಲೀಸರು ಆತನನ್ನ ಹುಡುಕಿ ಹೊರಗೆಳೆದಿದ್ದಾರೆ. ಜೈಲಿಂದ ಎಸ್ಕೇಪ್ ಆಗಿ ಆತ ನಡ್ಕೊಂಡು ಬರ್ತಿದ್ದ ಸಂದರ್ಭದ ಸಿಸಿಟಿವಿ ದೃಶ್ಯ ಕೂಡ ಒಂದು ಪತ್ತೆಯಾಗಿದೆ. ಜೈಲಿನಲ್ಲಿದ್ದ ಈತ 2011ರಲ್ಲಿ ರೈಲಿನ ಒಳಗೆ ಅತ್ಯಾಚಾರ ಎಸಗಿದ್ದ ಅನ್ನೋ ಆರೋಪದ ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಈತ. ಹೀಗಿದ್ದವನು ಕೇರಳದ ಕಣ್ಣೂರಿನ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ. ಎಸ್ಕೇಪ್ ಆಗಿ ಪಾಳು ಬಿದ್ದ ಬಾವಿಯೊಂದರಲ್ಲಿ ಅಡಗಿ